ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ. ಇಂದಿಗೂ ಕೂಡ ಇವರನ್ನು ಮೀರಿಸುವ ನಟ ಇನ್ನೊಬ್ಬ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಹೌದು, ಎಷ್ಟೇ ನಟರು ಬಂದರೂ ಕೂಡ ಡಿ ಬಾಸ್ ರೇಂಜಿನ ಹವಾನ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ. ಇಂದಿಗೂ ಕೂಡ ಇವರನ್ನು ಕಂಡ್ರೆ ಇವರ ಅಭಿಮಾನಿಗಳು ತುಂಬಾ ಇಷ್ಟಪಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇವರನ್ನು ಬಿಟ್ಟು ಕೊಡಲ್ಲ. ಇವರು ಏನೇ ಮಾಡಿದರೂ ಕೂಡ ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಗ್ತಾರೆ. ಇವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಇದರ ನಡುವೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸಿನಿಮಾ ಇಂಡಸ್ಟ್ರಿಗೆ ಯಾರೇ ಹೊಸಬ್ರು ಬಂದರೂ ಕೂಡ ಡಿ ಬಾಸ್ ಅವರು ಮೊದಲಿಗೆ ಸಹಾಯ ಮಾಡ್ತಾರೆ ಹಾಗೂ ತಾವು ಬೆಳೆಯುವುದಷ್ಟೇ ಅಲ್ಲ, ಬೇರೆಯವರನ್ನು ಕೂಡ ಬೆಳೆಸುತ್ತಲೇ ಬಂದಿದ್ದಾರೆ. ಇತ್ತೀಚೆಗೆ ವಿನೋದ್ ಪ್ರಭಾಕರ್ ಅವರ ಮಹಾದೇವ ಸಿನಿಮಾ ರಿಲೀಸ್ ಆಗಿತ್ತು. ಆದರೆ ಆ ಸಿನಿಮಾಗೆ ಥಿಯೇಟರ್ ಸಿಗ್ತಿಲ್ಲ ಅಂತ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಈಗ ವಿನೋದ್ ಪ್ರಭಾಕರ್ ಅವರು ಭಾವುಕರಾಗಿ 2 ಮಾತುಗಳನ್ನು ಆಡಿದ್ದಾರೆ. ಡಿ ಬಾಸ್ ಅವರ ಸಹಾಯದಿಂದ ನಮಗೆ ಥಿಯೇಟರ್ ಸಿಕ್ತು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು ಅಂತ ಕಣ್ಣೀರನ್ನು ಕೂಡ ಇಟ್ಟಿದ್ದಾರೆ. ಇದು ಡಿ ಬಾಸ್ ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.